ನಾಡಿನಲ್ಲಿ ಭಿಕ್ಷಾಟನೆ ಬೇಡಿರ್ತಕ್ಕಂಥ ಬಹಳಷ್ಟು ಹಿಂದುಳಿರ್ತಕ್ಕಂಥ ಒಂದು ಹಿಂದುಳಿದ ಸಮುದಾಯ. ಈಗ ನಾವು ಇಷ್ಟು ದಿನ ನಾವು ಏನು ಎಲ್ಲ ಫ್ರೀಡಂ ಪಾರ್ಕಲ್ಲಿ ಮತ್ತು ಡೆಲ್ಲಿಯಲ್ಲಿ ಪ್ರತಿಯೊಂದರಲ್ಲಿ ನಮ್ಮ 1% ಮೀಸಲಾತಿ ಸಲುವಾಗಿ ಭಾಳಷ್ಟು ಹಾನಿಕಾರ ಪಟ್ಟ ಏನು ಮೈ ಮೇಲೆ ರಕ್ತ ಬರೋ ರೀತಿ ಚಾಟಿ ಹೊಡ್ಕೊಂಡು ಹೋರಾಟ ಮಾಡಿದ್ರು ನಮಗೆ ಯಾವುದೇ ರೀತಿ ನ್ಯಾಯ ಇದುವರೆಗಾದರೂ ಸಿಕ್ಕಿಲ್ಲ. ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಸಂವಿಧಾನವನ್ನು ಏನು ಕೈ ಎತ್ತಿಕೊಂಡು ಸಂವಿಧಾನ ಬಗ್ಗೆ ಭಾಳಷ್ಟು ಹೆಚ್ಚಿನ ರೀತಿ ಮಾತಾಡುವಂಥ ಸರ್ಕಾರ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ. ಅಂಥದ್ರಲ್ಲಿ ನಮ್ಮ ಏನು ಹಿಂದುಳಿತಕ್ಕಂಥ ಎಲ್ಲರಿಗಿಂತ ಹಿಂದುಳಿದ ಸಮುದಾಯಗಳಂದರೆ ಅಲೆಮಾರಿ ಸಮುದಾಯಗಳು. ಈ ಅಲೆಮಾರಿ ಸಮುದಾಯಗಳಿಗೆ 1% ಎ ಗುಂಪಲ್ಲಿ ಇಟ್ಟು ನಮಗೆ ಪ್ರತ್ಯೇಕವಾಗಿ ಒಂದು ಮೀಸಲಾತಿ ಕೊಡ್ಬೇಕಂತೇಳಿ ನಾವು ಭಾಳಷ್ಟು ರೀತಿಯಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ, ಭಾಳಷ್ಟು ರೀತಿಯಿಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಕಡೆ ಯಾವುದೇ ರೀತಿ ಇದುವರೆಗಾದರೂ ಒಂದಿಷ್ಟು ಏನು ಆಸೆನೇ ಇಲ್ಲ. ಏನಾಗುತ್ತೋ ಏನು ಬಿಡುತ್ತೋ ಅಂತೇಳಿ ನಮಗೆ ಗೊಂದಲ ಸೃಷ್ಟಿಯಾಗಿದೆ. ಇದೇ 27ನೇ ತಾರೀಕಿನ ದಿವಸ ಕ್ಯಾಬಿನೆಟ್ ಇದೆ. ಕ್ಯಾಬಿನೆಟಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಸಂವಿಧಾನ ಎತ್ತಿಡಿದು ಒಳ್ಳೆ ನ್ಯಾಯ ರೀತಿಯಿಂದ ಮೀಸಲಾತಿ ಹಂಚಿಕೆ ಮಾಡುತ್ತೋ, ಏನು ನಮಗೆ ಹೊಟ್ಟೆ ಮೇಲೆ ಕಲ್ಲೆತ್ತಾಕಿ ಮತ್ತೆ ಏನು ವೋಟ್ ಬ್ಯಾಂಕಿಂಗ್ ಸಲುವಾಗಿ ಅವರವರು ಏನು ದುರ್ಬಳಕೆ ಇರತಕ್ಕಂಥ ಬಲಿಷ್ಠ ಸಮುದಾಯಗಳಿಗೆ ಒಲವು ತೋರುತ್ತೋ, ಏನು ಯಾವುದೇ ರೀತಿಯ ಅನುಭವ ಆಗುತ್ತೋ ಅವತ್ತಿನ ದಿವಸ ಗೊತ್ತಾಗುತ್ತೆ. ಅವತ್ತಿನ ದಿವಸ ನಾವು 27ನೇ ತಾರೀಕಿನ ದಿವಸ ಈ 49 ಅಲೆಮಾರಿ ಸಮುದಾಯದವರು ಎಲ್ಲರೂ ಕೂಡಿಕೊಂಡು ಉಪವಾಸ, ಕಾಲಾಗ್ರಹ, ಸತ್ಯಾಗ್ರಹ ಎಲ್ಲ ನಮ್ಮ ಸಣ್ಣ ಮಕ್ಕಳು ಸಹಿತ ಕಟ್ಕೊಂಡ್ಬರ್ತೀವಿ. ಅವತ್ತಿನ ದಿವಸ ಎಲ್ಲರೂ ಉಪವಾಸ ಇರ್ತೀವಿ. ನಮ್ಗೆ ನ್ಯಾಯ ಸಿಗೋವರೆಗೂ ಫ್ರೀಡಂ ಪಾರ್ಕ್ ಬಿಟ್ಟು ಎದ್ದೋಳೋದಿಲ್ಲ ಅಂತೇಳಿ ನಾವು ಈ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಗೆ 27ನೇ ತಾರೀಕಿನ ದಿವಸ ಕ್ಯಾಬಿನೆಟಲ್ಲಿ ನಮ್ಮ ಅಲೆಮಾರಿಗಳಿಗೆ ಪ್ರತ್ಯೇಕವಾಗಿ 1% ಎ ಗುಂಪಲ್ಲಿ ಕೊಟ್ಟು ನೀವು ನಮ್ಮ ಸಂವಿಧಾನವನ್ನು ಸಂರಕ್ಷಣೆ ಮಾಡಿ, ಸಂವಿಧಾನ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಒಳ್ಳೆ ರೀತಿಯಿಂದ ಹೆಸರು ತರಬೇಕಂತೇಳಿ ನಾವು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೇನೆ. ಎಷ್ಟು ಹೇಳಿ ನಮ್ಮ ಮಾತನಾಡ್ತೀವಿ. ಜೈ ಭೀಮ್, ಎಲ್ಲರಿಗೂ ಜೈ ಅಲೆಮಾರಿ. ಏನು ಸ್ವಾಮಿ ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ ಅಂತ ಕೇಳಿದಾಗ ಮಾನ್ಯ ಮುಖ್ಯಮಂತ್ರಿಗಳು ನಾನು ಅಸಹಾಯಕ, ನನ್ನ ಕೈಯಿಂದ ಆಗೋದಿಲ್ಲ, ಬೇಕಾಗಿದೆ ಕೋರ್ಟ್ಗೆ ಹೋಗ್ಬೋದು ಅಂತ ಹೇಳಿದ ಮೇಲೆ ನಾವುಗಳೆಲ್ಲ ಒಂದು ಚರ್ಚೆ ಮಾಡಿ ಹೌದು ಮಾನ್ಯ ಮುಖ್ಯಮಂತ್ರಿಗಳ ಮಾತನ್ನ ನಾವು ಪಾಲಿಸ್ಬೇಕು, ಆ ಮುಖ್ಯಮಂತ್ರಿಗಳ ಮಾತನ್ನು ಉಳಿಸ್ಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಕೋರ್ಟ್ಗೆ ಹೋಗಿರ್ತಕ್ಕಂಥದ್ದು. ನಾವಾಗ ಹೋಗಿಲ್ಲ. ಇನ್ನೊಂದೇನಂದ್ರೆ ಸಾಮಾಜಿಕ ನ್ಯಾಯದ ಹರಿಕಾರರು ಅಂತ ಒಂದು ಅವರೇ ಹತ್ರ ಹೇಳಿದಾಗ ಅವ್ರ ಕೈಲಿ ಏನೋ ಆಗಲ್ಲ ಅಂತ ಅಂದಾಗ ನಾವ್ ಇನ್ನೇನ್ ಮಾಡ್ಬೇಕು? ಅವ್ರು ಹೇಳ್ದಂಗೆ ಅವ್ರು ಏನ್ ಮಾರ್ಗದರ್ಶನ ಕೊಟ್ಟರು ಆ ಮಾರ್ಗದಲ್ಲಿ ಹೋಗ್ತಾ ಇದೀವಿ ಅಷ್ಟೇ. ನಂತರ 5 ಸಲ ನಿಮಗೆ ಬೇಕಾದ್ರೆ ಆ ದಿನಾಂಕ ಕೊಡ್ತೀವಿ. ಆ ಯೂಟ್ಯೂಬಲ್ಲಿ ಸಿದ್ದರಾಮಯ್ಯನವ್ರ ಇದಕ್ಕೆ ಹೋಗಿ ನೀವು ಗೊತ್ತಾಗ್ತದೆ. ನಾವು ಸುಳ್ಳು ಹೇಳಿದ್ದೀವಿ, ಸತ್ಯ ಹೇಳಿದ್ದೀವಿ, ಸುಳ್ಳು ಹೇಳಿದ್ದೀವಿ ಅಂತ ಗೊತ್ತಾಗ್ತದೆ. ನಂತರ 5 ಸಲ ನಮ್ಮನ್ನು ಕರೆಸ್ಕೊಟ್ಟು ನಿಮಗೆ ಸಪರೇಟ್ ನಿಗಮ ಮಾಡ್ತೀವಿ, ನಿಮ್ಮಲ್ಲಿ ಸಪರೇಟ್ ಪ್ಯಾಕೇಜ್ ಕೊಡ್ತೀವಿ, ನೀವು ನಮಗೆ ವಾಪಸ್ ತಗೊಳ್ಳಿ ಅಂತ 2-3 ಸಲ ಹೇಳಿ ಮಾಡಿದ್ರು ಕೂಡ ಅವರು ಯಾವ ಪ್ಯಾಕೇಜು ಇಲ್ಲ, ಯಾವ 1% ನಿಗಮ ಇಲ್ಲ, ಕೊನೆಗೆ ಈ ಸ್ಟೇಷನ್ ನಿಂತಿದ್ದೀವಿ. ಹಾಗಾಗಿ ನಾವು 27ನೇ ತಾರೀಕು ನಿರಾಹಾರ ಹೇಳ್ತಕ್ಕಂಥ ಅನ್ನ ನೀರು ಬಿಟ್ಟು ನಮ್ಮ ಸಾಮಾಜಿಕ ನ್ಯಾಯವನ್ನು ಹೋರಾಡಲಿಕ್ಕೋಸ್ಕರ 49 ಕಮ್ಯುನಿಟಿ ಅಲೆಮಾರಿ ಜನಗಳು ಕಂಪ್ಲೀಟ್ ರಾಜ್ಯಾದ್ಯಂತ 27ನೇ ತಾರೀಕಿಗೆ ಫ್ರೀಡಂ ಪಾರ್ಕಿಗೆ ಬಂದು ನಮ್ಮ ಹಕ್ಕು ಏನು 1% ಮೀಸಲಾತಿ, ನಮ್ಮ ಹಕ್ಕು ಏನು 1% ಮೀಸಲಾತಿ ಕೊಡಬೇಕೇನು, ನಮ್ಮ ಹಕ್ಕು ನಮ್ಮ ಪಾಲು ಎರಡು ಆಗ್ಬೇಕಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ಇನ್ನೊಂದು ವಿಷಯ ತಿಳಿಯಪಡಿಸ್ತೇನೆ. ಅವತ್ತು ಏನು ಎಲ್ಲಾ ಕಮ್ಯುನಿಟಿಯವರು ಒಂದಾಗಿ ಒಪ್ಕೊಂಡ್ ಬಿಟ್ಟಿದ್ದಾರೆ, ನನ್ನಿಂದ ಏನು ಮಾಡಕ್ ಆಗಲ್ಲ, ಸಾಧ್ಯನೇ ಇಲ್ಲ ಅಂತ ಯಾವತ್ತು ಅವರು ಕೈ ಚೆಲ್ಲಿ ಕುಂತ್ರು, ಯಾವಾಗಲೂ ದಲಿತರ ಪರವಾಗಿ ಅಂತ ಹೇಳಿ 40-50 ವರ್ಷದಿಂದ ಕಾಂಗ್ರೆಸ್ ಪಕ್ಷನ ನಂಬ್ಕೊಂಡು ಬಂದಿರ್ತಕ್ಕಂಥ ಜನ ಅವತ್ತು ಕಂಗಾಲಾಗಿ ಬಿಟ್ರು. ಕೊನೆಗೆ ನಾವೆಲ್ಲ ಲೀಡರ್ಗಳು ಕುತ್ಕೊಂಡು ನಿರ್ಧಾರ ಮಾಡಿ ಸಾಹೇಬರು ಹೇಳಿದ್ದೆ ಸತ್ಯ ಇದೆ ಅಂತ ನಾವು ಕೋರ್ಟ್ ಮೂಲಕ ಹೋಗಿದ್ದು ಸತ್ಯ. ಈಗ ಅದನ್ನೇ ತಕ್ಕೊಳ್ರಿ ಅಂತ ಹೇಳ್ತಿದ್ದಾರೆ, ತಕ್ಕೊಂತೀವಿ. ನೀವು ನಿಮ್ಮ ಮಾತಿನ ಪ್ರಕಾರ ಈ ನಿಮ್ಮ ರಾಜಕೀಯ ಕೊನೆ ಹಂತದ ಒಂದು ಅಂತ್ಯದ ತೀರ್ಮಾನ
ದಲಿತರ ಪರವಾಗಿ ಇರುತ್ತೆ ಅಂತ ನಾವು ವಿಶ್ವಾಸಾರ್ಹರಾಗಿ ನಿಮ್ಮಲ್ಲಿ ಇವತ್ತು ಉಪವಾಸದಿಂದ ಕುಂತು ನಮ್ಮ ಹಕ್ಕನ್ನು ಬೇಡ್ತಾ ಇದ್ದೀವಿ. ಮಾನ್ಯ ಸಿದ್ದರಾಮಯ್ಯ ಅವರೇ, ನಿಮ್ಮಿಂದ ಇದು ಸತ್ಯವಾಗ್ಲೂ ಆಗೇ ಆಗತ್ತೆ. ನೀವು ಮನಸ್ಸು ಮಾಡಿದ್ರೆ ಇದನ್ನ ನೀವು ನಿರ್ಧಾರ ಮಾಡೇ ಮಾಡ್ತೀರಿ ಅಂತ ನಿಮ್ಮಲ್ಲಿ ಒಂದು ತುಂಬು ಹೃದಯದ ನಂಬಿಕೆಯನ್ನ ಇಟ್ಟುಕೊಂಡು ನಮ್ಮ ಮೀಸಲಾತಿ, ನಮ್ಮ 1% ಮೀಸಲಾತಿನ ನಮ್ಗೆ ಕೊಡಿ ಅಂತ ಹೇಳಿ ನಾವು ಬೇಡಿಕೆಯನ್ನು ಇಡುತ್ತಾ 27ನೇ ತಾರೀಕು ಉಪವಾಸ ಸತ್ಯಾಗ್ರಹ ಮಾಡಲು ನಾವು ಎಲ್ಲರೂ ಸಿದ್ಧರಾಗಿದ್ದೇವೆ. ಅಲೆಮಾರಿಗಳ ಹೊಟ್ಟೆ ಮೇಲೆ ಹೊಡಿಬೇಡಿ ಸ್ವಾಮಿ, ನಮ್ಮ ಹಕ್ಕನ್ನು ನಮಗೆ ಕೊಡಿ ಅಂತ ಕೇಳಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಜೈ ಅಲೆಮಾರಿ. ಅಲೆಮಾರಿ ಬಂಧುಗಳಿಗೆ ಮತ್ತೆ ಪತ್ರಿಕಾ ಮಾಧ್ಯಮದವರಿಗೆ ಧನ್ಯವಾದಗಳು ಹೇಳ್ತಾ, ನಮಗೆ ಇವತ್ತು ಏನು ನಾವು ಈ ಒಳ ಮೀಸಲಾತಿ ಅಲೆಮಾರಿಗಳು ಪ್ರಾರಂಭ ಮಾಡಿದ್ದೀವೋ ಅವತ್ತಿಂದ ತಮ್ಮ ಸಹಕಾರ ತುಂಬ ಇದೆ. ಪತ್ರಿಕಾ ಮಾಧ್ಯಮದವರಿಗೆ ತುಂಬ ಧನ್ಯವಾದಗಳು ಸಲ್ಲಿಸ್ತೇವೆ. ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿ ಸಮುದಾಯದ ಮಹಾ ಒಕ್ಕೂಟದ್ದು ಏನು 1% ಒಳ ಮೀಸಲಾತಿಯಲ್ಲಿ ಪ್ರವರ್ಗ ಏನು ಕೊಡಬೇಕು ಅನ್ನೋದನ್ನ ಬೇಡಿಕೆ ಅವತ್ತಿಂದ ಇಟ್ಕೊಂಡಿದ್ದೇವೆ. ಅವತ್ತಿಂದಲೂ ನಮಗೆ ಸರ್ಕಾರ ಸುಮ್ಮನೆ ಮೂಗಿಗೆ ತುಂಬ ಸಾವಿರ ಕೆಲಸಗಳನ್ನೇ ಮಾಡ್ಕೊಂಡು ಬರ್ತಾ ಇದೆ. ನಾವು ಕೇಸ್ ಹಾಕುವಂಥ ಉದ್ದೇಶ ಇರಲಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳನ್ನೇ ಇದನ್ನು ನಮಗೆ ಪ್ರೊವೋಕ್ ಮಾಡಿ ನಾನೇನು ಮಾಡೋಕ್ಕಾಗೋದಿಲ್ಲ, ಕ್ಯಾಬಿನೆಟ್ ನಿರ್ಧಾರ ತಗೊಂಡಿದ್ದೇವೆ ಅಂತ ಅಂದ್ಬಿಟ್ಟು ನಮ್ಮ ಕಡೆಯಿಂದ ಕೇಸ್ ಹಾಕ್ಸಿದ್ರೆ ಇವತ್ತು ಇಡೀ ಸಿಸ್ಟಮ್ಗೆ ಅದು ದೊಡ್ಡ ಸಮಸ್ಯೆ ಆಗಿದೆ. ಮೀಸಲಾತಿ ಒಂದು ಏನು ಇತ್ಯರ್ಥ ಆಗದಲ್ಲೇ ಯಾರಿಗೂ ನೇಮಕಾತಿಯಲ್ಲಿ ತೊಂದರೆ ಆಗ್ತಾ ಇದೆ. ಮತ್ತು ಇದರಿಂದ ನಮ್ಮದೇನು ತಪ್ಪಿಲ್ಲ, ಅದೆಲ್ಲ ಸರ್ಕಾರದ ತಪ್ಪು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇವೆ. ನಮ್ಮ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟದ ಇದರಿಂದ ಮತ್ತು ಇವತ್ತೇನು ನಾವು 85 ದಿನ ಫ್ರೀಡಮ್ ಪಾರ್ಕಲ್ಲಿ ಕುತ್ಕೊಂಡಿದ್ದು, ಮತ್ತು 5-6 ಸಲ ಕರೆಸಿ ನಮಗೆ ಸುಮ್ಮನೆ ಆಯಿತು ಪ್ಯಾಕೇಜ್ ಕೊಡ್ತೀವಿ, 1% ಕೊಟ್ಟೆ ಕೊಡ್ತೀವಿ, ನಾಳೆನೇ ಕೊಡೋ ಥರ ಎಲ್ಲ ಇದಕ್ಕೆ ಸ್ಟೇಟ್ಮೆಂಟ್ ಕೊಟ್ಟು ಮತ್ತು ಕ್ಯಾಬಿನೆಟ್ ಹಿರಿಯ ಸಚಿವರುಗಳನ್ನ ಸಾಕ್ಷಿಯಾಗಿ ಇಟ್ಕೊಂಡು ನಮಗೆ ಇವತ್ತು ಏನು ಕೊಡದಲ್ಲೇ ಇರೋದು ತುಂಬ ಇದಾಗ್ತಾಯಿದೆ. ಹಾಗಾಗಿ ಈಗಲೂ ಅವರು ನಮ್ಮ ಅಲೆಮಾರಿಗಳ ಬಗ್ಗೆ ಏನು ಚರ್ಚೆ ತೆಗಿತಾ ಇಲ್ಲ. ಬರೀ ಓಲೈಕೆ, ಮತದಾರ ಓಲೈಕೆ, ಜನಗಳ ಏನು ವೋಟ್ ಬ್ಯಾಂಕಿನ ಒಂದು ಓಲೈಕೆ ಇದೆಯೋ ಅದನ್ನೇ ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಕಾಣಿಸ್ತಾ ಇದೆ ಮುಕ್ತವಾಗಿ. ಈಗ 6-6-5 ಅಂತ ಏನು ಮಾಡಿದ್ರು, ಈಗ ಅದನ್ನೇ ಇವಾಗ 15% ಬಂದಾಗ ಏನು ಮಾಡ್ತಾರೆ, ಅದನ್ನು ವಿಶೇಷ ಸಚಿವ ಸಂಪುಟ ಮಾಡಿ 27ನೇ ತಾರೀಕು ನಿರ್ಧಾರ ತಗೊಂಡು ಇದನ್ನು ಒಂದು ತಾರ್ಕಿಕ ಅಂಶ ಇದು ಕೊಡ್ತೀವಿ ಅಂತ ಅಂದ್ಬಿಟ್ಟು ಇದು ಮಾಡಿದ್ದಾರೆ. ಆದರೆ ನಮ್ಗೆ ಇವಾಗಲೂ ನಮ್ಮ ಅಲೆಮಾರಿಗಳ ಬಗ್ಗೆ ಎಲ್ಲ ಚರ್ಚೆ ಎತ್ತುತ್ತಾ ಇದ್ದಿರೋದ್ರಿಂದ ವಿಶೇಷ ಸಚಿವ ಸಂಪುಟ ಆಗೋದ್ರ ಒಳಗಡೆ ನಾವು ಇವತ್ತು ಏನು ಐಕ್ಯತಾ ಸಭೆಯಲ್ಲಿ ಎಲ್ಲ ಸಮುದಾಯದ ಸಣ್ಣ ಸಮುದಾಯದ ರಾಜ್ಯಾಧ್ಯಕ್ಷರುಗಳು ಮುಖಂಡರುಗಳೆಲ್ಲ ಸೇರಿಕೊಂಡು ನಿರ್ಧಾರಕ್ಕೆ ಬಂದು 27ನೇ ತಾರೀಕು ಪೂರ್ತಿ ದಿನ ಸಚಿವ ಸಂಪುಟ ಇತ್ಯರ್ಥದಲ್ಲಿ ಅಲೆಮಾರಿಗಳಿಗೆ ನ್ಯಾಯ ಕೊಡಿಸೋವರೆಗೂ ಒಂದು ತೊಟ್ಟು ನೀರು ಕುಡಿದಲೆ, ಊಟನೂ ಮಾಡದಲೆ, ಮತ್ತು ವಿದ್ಯಾರ್ಥಿಗಳು ಮತ್ತು ಬುದ್ಧಿಜೀವಿಗಳು ಮತ್ತು ಮುಖಂಡರುಗಳು ಮತ್ತು ಶುಗರು ಏನು ನಮ್ಮ ಇದಿದ್ರೂ ಪರವಾಗಿಲ್ಲ ಹೋರಾಟದಲ್ಲಿ ಬೆಂಬಲಿಸ್ತೀವಿ ಅಂತ ಅಂದ್ಬಿಟ್ಟು ಎಲ್ಲ ನಿರ್ಧಾರ ತಗೊಂಡು ಅವತ್ತು ನಿರಾಹಾರ ಸತ್ಯಾಗ್ರಹ ಮಾಡೋದಕ್ಕೆ ತೀರ್ಮಾನ ತಗೊಂಡಿದ್ದೇವೆ. ಹಾಗಾಗಿ ರಾಜ್ಯದ ಅಲೆಮಾರಿ ಸಮುದಾಯದವರು ಎಲ್ಲರೂ ಬಂದು ಈ ಒಂದು ಫ್ರೀಡಮ್ ಪಾರ್ಕ್ನಲ್ಲಿ ನಾವೇನು 27ನೇ ತಾರೀಕು ಈ ಒಂದು ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಬಂದು ಭಾಗವಹಿಸಿ ಈ ಒಂದು ಸತ್ಯಾಗ್ರಹದ ಮುಖಾಂತರ ಸರ್ಕಾರಕ್ಕೆ ಒಂದು ಮನವರಿಕೆ ಆಗಲಿ, ಅಲೆಮಾರಿಗಳಿಗೆ ಅನ್ನ ನೀರು ಕೊಡದಲೇ ಇದ್ರೂ ಇವಾಗ ಉಪವಾಸ ಕುಣಿಸಿದ್ದಾರೆ ಅನ್ನೋದಾದ್ರೂ ಒಂದು ಅರ್ಥ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಸತ್ಯಾಗ್ರಹನ ಹಮ್ಮಿಕೊಂಡಿದ್ದೀವಿ. ದಯಮಾಡಿ ಎಲ್ಲರೂ ಬರಬೇಕಾಗಿ ಈ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟದ ವತಿಯಿಂದ ಕೋರ್ಕೊಳ್ತಾ ಇದ್ದೇವೆ. ಸರ್, ಮುಖ್ಯಮಂತ್ರಿ ಗಾಂಧಿ ಭವನದಲ್ಲಿ ಇವತ್ತು ಐಕ್ಯತಾ ಸಭೆಯನ್ನು ಮಾಡಿದ್ದು. ಈ ಸಭೆಯ ಮೂಲ ಉದ್ದೇಶ ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ಪರಿಶಿಷ್ಟ ಜಾತಿಯ 101 ಸಮುದಾಯಗಳಿಗೆ ಒಳ ಮೀಸಲಾತಿ ಕೊಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಈ ಪರಿಶಿಷ್ಟ ಜಾತಿಯ ಅಲೆಮಾರಿಗಳಿಗೆ ಭಾಳಷ್ಟು ಅನ್ಯಾಯ ಆಗಿದೆ. ಎ ಗುಂಪಿನಲ್ಲಿ 1% ಮೀಸಲಾತಿ ಕೊಡೋದರಲ್ಲಿ ವಿಫಲವಾಗಿದೆ. ಇದನ್ನೆಲ್ಲವೂ ಖಂಡಿಸಿ ದಿನಾಂಕ 27 ಮಾರ್ಚ್ 2026 ಫ್ರೀಡಮ್ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಏರ್ಪಡಿಸಲಾಗಿದೆ. ಇದರ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪರಿಶಿಷ್ಟ ಜಾತಿಯ ಅಲೆಮಾರಿ ಮುಖಂಡರುಗಳು, ವಿದ್ಯಾರ್ಥಿಗಳು, ಪ್ರತಿಭಾವಂತರು, ಪ್ರಜ್ಞಾವಂತರು, ಬುದ್ಧಿಜೀವಿಗಳು ದಯಮಾಡಿ ಆಗಮಿಸಿ ಈ ಉಪವಾಸ ಸತ್ಯಾಗ್ರಹವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ನಾವು ಕರೆಯನ್ನು ಕೊಡ್ತಾ ಇದ್ದೇವೆ, ಮನವಿಯನ್ನು ಮಾಡ್ತಾ ಇದ್ದೇವೆ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಅಲೆಮಾರಿ, ಜೈ ಅಲೆಮಾರಿ, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಅಲೆಮಾರಿ, ಜೈ ಅಲೆಮಾರಿ, ಜೈ ಅಲೆಮಾರಿ, ಜೈ ಅಲೆಮಾರಿ, ಜೈ ಅಲೆಮಾರಿ, ಜೈ ಅಲೆಮಾರಿ. 1% ಮೀಸಲಾತಿ ಬೇಕೇ ಬೇಕು, 1% ಮೀಸಲಾತಿ ಬೇಕೇ ಬೇಕು, 1% ಮೀಸಲಾತಿ ಬೇಕೇ ಬೇಕು. We want Justice. We want
Justice. We want justice. We want justice. ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು. ನ್ಯಾಯ ಬೇಕು. ನ್ಯಾಯ ಮಾತಾಡ್ರಿ ಈಗ.